ಕೊನೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಇವತ್ತ ನಿಮ್ಮ ಖಾತೆಗಳಿಗೆ 3 ಕಂತುಗಳ ಹಣ ಜಮಾ. ಸ್ನೇಹಿತರೆ, ನಿನ್ನೆ ಒಂದು ಹೊಸ ಅಪ್ಡೇಟ್ ಬಂದಿತ್ತು, ಮಾಧ್ಯಮಗಳಲ್ಲೆಲ್ಲ ಹರಿದಾಡ್ತಾ ಇತ್ತು. ನಿಮಗೆ ಗೊತ್ತಿರಬಹುದು, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ, ಅದನ್ನ ತಾಲೂಕು ಪಂಚಾಯತ್ಗಳ ಮುಖಾಂತರ ನಿಮ್ಗೆ ಹಣ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಇದರಿಂದ ಇಡೀ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಟ್ರೆ ಮುಂದೆ ಯಾವ ರೀತಿ ಅಂದ್ರೆ ಫಸ್ಟ್ಗೆಲ್ಲ ಯಾವ ರೀತಿ ಹಣವನ್ನ ನೇರವಾಗಿ ಅಕೌಂಟ್ಗೆ ಹಾಕ್ತಾ ಇದ್ರೆ ಆ ರೀತಿ ಹಾಕಿ, ಇಲ್ಲಾಂದ್ರೆ ನಿಮ್ಮ ಗ್ಯಾರಂಟಿಗಳನ್ನ ಬೇಡ, ಬಂದ್ ಮಾಡಿಬಿಡಿ, ನಿಮಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ವೋಟ್ ಹಾಕೋದಿಲ್ಲ, ಗೆಲ್ಸೋದಿಲ್ಲ ಅಂತ ರಾಜ್ಯಾದ್ಯಂತ ಮಹಿಳೆಯರು ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ಪ್ರಕಾರ ವಿರೋಧ ಪಕ್ಷಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಏನಂತ, ನೀವು ಹಣ ಕೊಡೋದನ್ನ ಬಂದ್ ಮಾಡೋದಕ್ಕೆ ಈ ರೀತಿಯಲ್ಲಿ ನಾಟಕ ಆಡಬೇಡಿ, ನೀವು ಕೊಡಂಗಿದ್ರೆ ಡೈರೆಕ್ಟ್ ಆಗಿ ಮಹಿಳೆಯರ ಅಕೌಂಟ್ಗೆ ಹಾಕಿ ಡಿಬಿಟಿ ಮುಖಾಂತರ, ಇಲ್ಲಿ ತಾಲೂಕಾ ಪಂಚಾಯತ್ಗಳ ಮುಖಾಂತರ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ರಾಜ್ಯಾದ್ಯಂತ ಎಲ್ಲಾ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದರಿಂದ ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ಬನ್ನಿ, ಬಂಪರ್ ಒಂದು ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ 3 ಕಂತುಗಳ ಹಣ ಜಮಾ. 16, 17, 18ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಗೃಹಲಕ್ಷ್ಮಿಯರು ಈಗಾಗಲೇ ಆಲ್ರೆಡಿ ಬೇಜಾರಾಗಿದ್ರು. ಏನಪ್ಪಾ, ಇನ್ ಮುಂದೆ 2,000 ರೂಪಾಯಿ ಬರುತ್ತಾ ಇಲ್ಲ, ಗ್ಯಾರಂಟಿ ಇಲ್ಲ. ಆಲ್ರೆಡಿ ಈಗ 3 ಕಂತುಗಳ ಹಣ ಬರ್ಬೇಕಾಗಿತ್ತು, ಅದಾದ್ರೂ ಬಂದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಬಹಳಷ್ಟು ಮಂದಿ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ನಿಮ್ಗೆ ಸಿಹಿ ಸುದ್ದಿ ಹಣ ತಂದಿದ್ದೀನಿ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರುವಂತ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇಮಿಡಿಯೇಟ್ ಆಗಿ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ. ಹೌದು, ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಂಡಿದೆ. ನಾವು ಏನಾದ್ರೂ ತಾಲೂಕು ಪಂಚಾಯತ್ಗಳ ಮುಖಾಂತರ ಹಣವನ್ನ ಏನು ಮಹಿಳೆಯರಿಗೆ ಕೊಟ್ರೆ ಮಹಿಳೆಯರ ಖಾತೆಗೆ ಹಣ ಹೋಗೋದಿಲ್ಲ. ಇದರಿಂದ ಬಹಳಷ್ಟು ಗೋಲ್ಮಾಲ್ ಆಗುತ್ತೆ, ಇನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲೋದಿಲ್ಲ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಂಡಿದೆ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರು ಬಹಳಷ್ಟು ಬೇಜಾರಾಗಿದ್ರು. ಯಾಕಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ಲ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಡಿಬಿಟಿ ನೇರವಾಗಿ ಬ್ಯಾಂಕ್ಗಳ ಮುಖಾಂತರವೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರುವಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇನ್ನು ತಾಲೂಕು ಪಂಚಾಯತಿಗಳ ಮುಖಾಂತರ ಬರೋದಾತಪ್ಪ ಅಂದ್ರೆ ಜನರು ಅಲ್ಲಿ ಹೋಗಿ ಲೈನ್ ನಿಂದ್ರಬೇಕಾಗುತ್ತೆ, ಕಾಯ್ಬೇಕಾಗುತ್ತೆ, ಇದಕ್ಕಿಂತ ಬಹಳಷ್ಟು ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಸೊ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಂಡಿದೆ. ಈಗ ಏನು 16, 17, 18ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು. ಈ 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪತ್ರ ಕೂಡ ಇಮಿಡಿಯೇಟ್ ಆಗಿ ರವಾನೆ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಇದು ಪ್ಲಾನ್ ಸರಿ ಇಲ್ಲ ಸರ್, ಇದು ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದಾರೆ. ಮುಂದೆ ಅಂದ್ರೆ ಇಷ್ಟು ದಿನಗಳ ಕಾಲ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು ಅದೇ ರೀತಿ ಬರುತ್ತಂತೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ ಬೀಳುತ್ತಂತೇಳಿ ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಡವಾಳದ ಕೊರತೆ ಇದೆ, ಆದ್ರೂ ಕೂಡ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ನಡೆದಿದೆ. ಏನು ಈಗ ಸದ್ಯದಲ್ಲೇ ಈಗ ನಿಮಗೆ ನೇರವಾಗಿ ಡಿಬಿಟಿ ಮುಖಾಂತರ ಮೊದಲಿಗೆ ಯಾವ ರೀತಿ ಹಣ ಬರ್ತಾ ಇತ್ತು ಅದೇ ರೀತಿಯಾಗಿ ನೇರವಾಗಿ ಹಣವನ್ನ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಈಗ 16, 17, 18 3 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ, ನಾವು 6,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರವೇ ಒಪ್ಪಿಕೊಂಡಿದೆ. ಸೊ ಹಾಗಾದ್ರೆ ವೇಟ್ ಮಾಡ್ಬೇಕು. ಮೇ ಬಿ ನಿಮಗೆ ಏನು ನಾಳೆ ಬೆಳಗ್ಗಿನಿಂದನೇ ಈ ಒಂದು ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ನೆಕ್ಸ್ಟ್ ನಿಮಗೆ ಹಣವನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಸಾಮಾನ್ಯವಾಗಿ ಪ್ರಕ್ರಿಯೆ ಡಿಬಿಟಿ ಅವೆಲ್ಲ ಇರ್ತವೆ. ಸೊ ಅದ್ರ ಮುಖಾಂತರ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಸೊ ಹಾಗಾದ್ರೆ ವೇಟ್ ಮಾಡಿ ನೋಡೋಣ, 6,000 ರೂಪಾಯಿ ಹಣ ಯಾರಿಗೆ ಬರುತ್ತೆ, ಯಾರಿಗೆಲ್ಲ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆಲ್ಲ ಅನ್ನೋದನ್ನ ತಪ್ಪದೆ ನೀವು ನಮಗೆ ತಿಳಿಸ್ಬೇಕಾಗುತ್ತೆ.